ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ರಾಜ್ಯ ಪ್ರವಾಸದಿಂದ ಕಾಂಗ್ರೆಸ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಉಂಟಾಗ್ತಾ ಇದೆ. ಪದೇ ಪದೇ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಕಂಗಾಲಾಗಿದ್ದು ವಿಶಿಷ್ಟ ಪ್ರಚಾರದ ಮೊರೆ ಹೋಗಿದೆ ಕೆಪಿಸಿಸಿ ಪ್ರಚಾರ ಸಮಿತಿ. ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದಿಡೋದಕ್ಕೆ ಈಗ ತಯಾರಿಯನ್ನ ಮಾಡಿಕೊಂಡಿದ್ದು, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಮಾಡಿದಂತಹ ಸಾಧನೆಗಳು, ಯುಪಿಎ ಸರ್ಕಾರದ ಅವಧಿಯ ಸಾಧನೆಗಳನ್ನ ಬಣ್ಣಿಸುವ ಮೂಲಕ ಜನರಿಗೆ ಅದನ್ನ ತಿಳಿಸುವಂತಹ ಪ್ರಯತ್ನದ ಪ್ರಚಾರವನ್ನ ಕಾಂಗ್ರೆಸ್ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದೆ. ಇದರ ಬಗ್ಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಡೀಟೇಲ್ಸ್ ಕೊಡೋದಕ್ಕೆ. ಚಿದಾನಂದ ಪಟೇಲ್, ಈಗ ಪದೇ ಪದೇ ರಾಜ್ಯಕ್ಕೆ ಪ್ರಧಾನಿ ಆಗಿರ್ಬೋದು ಅಮಿತ್ ಶಾ ಅವರ ಆಗಮನ ಬಿಜೆಪಿಗೆ ಬೂಸ್ಟ್ ಕೊಟ್ರೆ ಕಾಂಗ್ರೆಸ್ಗೆ ಒಂಥರ ಟೆನ್ಷನ್. ಸೊ ಕಾಂಗ್ರೆಸ್ಗೆ ಹೊಸ ಪ್ರಚಾರ ತಂತ್ರ ಯಾವ ರೀತಿಯಾಗಿದೆ, ಜನರನ್ನ ಸೆಳೆಯುವಂತಹ ಪ್ರಯತ್ನ ಯಾವ ರೀತಿಯಾಗಿ ಮಾಡೋದಕ್ಕೆ ಚಿಂತನೆ ಮಾಡಿದೆ? ನವಿತಾ, ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ದೊಡ್ಡ ಬೃಹತ್ ಸಮಾವೇಶದ ಬದಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ಒಂದಷ್ಟು ರೋಡ್ ಶೋಗಳನ್ನ ಮಾಡ್ತಿದ್ದಾರೆ. ಈ ಒಂದು ರೋಡ್ ಶೋ ರಾಜ್ಯದ ಜನರಲ್ಲಿ, ಕಾರ್ಯಕರ್ತರಲ್ಲಿ, ಮತದಾರರಲ್ಲಿ ಒಂದಷ್ಟು ಬೂಸ್ಟ್ ಮಾಡುವ ರೋಡ್ ಶೋ ಅಂತಲೇ ಹೇಳಲಾಗ್ತದೆ. ಒಂದ್ ಕಡೆ ಪದೇ ಪದೇ ರಾಜ್ಯಕ್ಕೆ ಇಬ್ಬರು ನಾಯಕರುಗಳು ಆಗಮಿಸುತ್ತಿರುವಂಥದ್ದು ಕರ್ನಾಟಕ ಕಾಂಗ್ರೆಸ್ನ ಅನೇಕ ನಾಯಕರುಗಳಿಗೆ ಇನ್ನಿಲ್ಲದ ಚಿಂತೆಗೀಡು ಮಾಡಿರುವಂಥದ್ದು. ಯಾಕಂತೇಳಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಇದು ಕಟ್ಟಕಡೆಯ ಚುನಾವಣೆ ಆಗಿರುವಂಥದ್ದು. ಮತ್ತೊಂದು ಕಡೆ 2023ರ ಈ ಒಂದು ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ 2024 ಲೋಕಸಭೆ ಚುನಾವಣೆ ಕೂಡ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ಸವಾಲಾಗಿ ಪರಿಣಮಿಸುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅನಿವಾರ್ಯವಾಗಿ ಇದೀಗ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 5 ವರ್ಷ ಮಾಡತಕ್ಕಂಥ ಕಾರ್ಯಸಾಧು ಸಂಬಂಧಪಟ್ಟ ಯೋಜನೆಗಳು, ಅನೇಕ ಕಾರ್ಯಕ್ರಮಗಳು ಸಂಬಂಧಪಟ್ಟ ಜನರಿಗೆ ಮತ್ತೆ ಮನೆ ಮುಟ್ಟಿಸಬೇಕು, ಮನೆಗೆ ತಲುಪಿಸಬೇಕು, ಮತದಾರರ ಮನ ಮುಟ್ಟುವಂತೆ ಮಾಡಬೇಕು ಅನ್ನೋದು ಇವರ ಅಜೆಂಡಾ ಆಗಿರುವಂಥದ್ದು. ಮತ್ತೊಂದು ಕಡೆ ಬಿಜೆಪಿ ಸರ್ಕಾರದ ವೈಫಲ್ಯಗಳು, ಈಗಾಗಲೇ ಬಿಜೆಪಿ ಸರ್ಕಾರದ ವಿರುದ್ಧ ಬಂದಿರತಕ್ಕಂಥ 40% ಆರೋಪಗಳಿರ್ಬೋದು, PSA ಸ್ಕ್ಯಾಮ್ ಇರ್ಬೋದು, ಇತರೆ ಬೇರೆ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳು ಸಂಬಂಧಪಟ್ಟ ಜನರಿಗೆ ಮುಟ್ಟಿಸಬೇಕು. ಅದು ಸಾಮಾಜಿಕ ಜಾಲತಾಣ, ಮಾಧ್ಯಮ ಸೇರಿದಂತೆ ಬೇರೆ ರೀತಿಯಲ್ಲಿ ವಿವಿಧ ಆಯಾಮಗಳಲ್ಲಿ ಮುಟ್ಟಿಸಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷ ಈಗ ತೀರ್ಮಾನ ಮಾಡುವಂಥದ್ದು. ಹಾಗಾಗಿ ಪ್ರಚಾರ ಸಮಿತಿ ಇದಕ್ಕಾಗಿ ವಿಶೇಷವಾದ ಮುತುವರ್ಜಿ ವಹಿಸಿರುವಂಥದ್ದು. ಪ್ರತಿ ತಾಲೂಕಿನಲ್ಲೂ ಕೂಡ ಸಂಯೋಜಕರನ್ನು ನೇಮಕ ಮಾಡಲು ತೀರ್ಮಾನ ಮಾಡುವಂಥದ್ದು. ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಂಯೋಜಕರು ಮಾಡುವ ಮುಖಾಂತರ ಆಯಾ ಕ್ಷೇತ್ರದಲ್ಲಿ ಬಿಜೆಪಿ ಇರ್ಬೋದು, JDS ಇರ್ಬೋದು, ಅವರ ವಿರೋಧಿಗಳ ಏನು ನೆಗೆಟಿವ್ ಮತ್ತು ಪಾಸಿಟಿವ್ ಇಟ್ಕೊಂಡು, ನೆಗೆಟಿವ್ ಅಂಶಗಳನ್ನ ಇಟ್ಕೊಂಡು ಜನರಿಗೆ ಮುಟ್ಟಿಸುವುದು. ಆ ಮುಖಾಂತರ ಎಲ್ಲ ಒಂದ್ ಕಡೆ ಪ್ರಚಾರದ ಮುಖಾಂತರ ಜನರಿಗೆ ಕಾಂಗ್ರೆಸ್ ಪಕ್ಷ ಏನೆಲ್ಲ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರದಂತಹ ಅವಧಿಯಲ್ಲಿ ಮಾಡತಕ್ಕಂಥ ಏನು ಕಾರ್ಯ ಸಾಧನೆಗಳೇನು, ಯೋಜನೆಗಳೇನು ಮತ್ತು ಪ್ರಗತಿ ಏನೆಂಬುದರ ಬಗ್ಗೆ ವಿವರಣೆ ಕೊಡಲಿಕ್ಕೆ ತೀರ್ಮಾನ ಮಾಡುವಂಥದ್ದು. ಒಟ್ಟಾರೆ ಇದೀಗ ಕಾಂಗ್ರೆಸ್ ಪಕ್ಷ ತನ್ನನ್ನು ತಾನು ಪ್ರಚಾರಕ್ಕೆ ಮುಂದಾಗಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದ್ ಕಡೆ ಏನು ಬಿಜೆಪಿಯ ವಿರುದ್ಧ, ಬಿಜೆಪಿ ಸರ್ಕಾರದ ವೈಫಲ್ಯಗಳು ಇರ್ಬೋದು, ಭ್ರಷ್ಟಾಚಾರದ ಆರೋಪಗಳನ್ನ ಜನರಿಗೆ ಮುಟ್ಟಿಸುವುದು. ಆ ಮುಖಾಂತರ ಮತದಾರರನ್ನ ಮನ ಸೆಳೆಯುವ ಕಾರ್ಯಕ್ಕೆ ಇವತ್ತು ಪ್ರಚಾರ ಸಮಿತಿ ಚಾಲನೆ ನೀಡುತ್ತಿದೆ. MB ಪಾಟೀಲ್ ನೇತೃತ್ವದಲ್ಲಿ ಅತಿ ದೊಡ್ಡ ಒಂದು ತಂಡ ಇವತ್ತು ರಚನೆ ಆಗ್ತಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.